ನೀನು ಇಷ್ಟು ಒಳ್ಳೆ ನಟ ಅಂತ ನನಗೆ ಗೊತ್ತಿರಲಿಲ್ಲ. ಆ ಪಟೇಲ ಊರವ್ರ ಮುಂದೆಲ್ಲ ನನ್ ತಪ್ಪಾಯ್ತು ಅಂತೇಳಿ ಶ್ರದ್ಧಾ ಹತ್ರ ಕ್ಷಮೆ ಕೇಳಿದ್ದು. ಅರೆ ನಿಜವಾಗ್ಲೂ ಕ್ಷಮೆ ಕೇಳ್ಬಿಟ್ಟ ದನಿಗಳೇ? ಭುವನ್, ಇದೆಲ್ಲ ಹೇಗಾಯ್ತು? ಏನ್ ಮಾಡ್ದೆ ಹೇಳು. ಛೀ, ಎಂತ ದರಿದ್ರ ಮಾರ! ಈ ಹೆಣ್ಣು ಹೀಗಿನಲ್ಲಿ ಎನ್ಸ್ಕಿರಲೇ ಮಾರ ನಾನು. ಶ್ರದ್ಧಾ ಮೇಡಮ್ ಅಂತೇಳಿ ನಾವು ದಿನ ನಿಮ್ಮನ್ನ ಕಂಡು ಕೈ ಮುಗಿತೀವಿ. ಆರೆ ನೀವು ಹಿಂಗಿನವ್ರ, ನಿಮ್ ಮುಖ ಕಾಮ್ಕೊ ಹೇಸಿಯ ಬನ್ನಿ ಹೋಪ. ನಾನು ರಿಲ್ಯಾಕ್ಸ್. ನಿನಗೇನು ತಮಾಷೆ ಮಾಡಕ್ ಗೊತ್ತಿಲ್ವಾ? ನೀನು ಅಂತ ಗೊತ್ತಾಗದೆ ತೆಗೆದು ಬೀಸಿದ್ರೆ ಮುಖ ಕಿತ್ಕೊಂಡು ಹೋಗ್ತಿತ್ತು. ಅಕಸ್ಮಾತ್ ನನ್ನ ಕೈಲಿ ಮಚ್ಚ ಕುಡ್ಕೋಲ್ಲ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಕೂಲಾಗಿ ಮೊದಲು ಭುವನ್, ನೀವ್ ಅಂದ್ಕೊಂಡಿದ್ದೀನ ಸಾಧಿಸಿದಿರಿ. ನೀವ್ ಹೇಳ್ದಾಗ ಪಟೇಲ ಊರವ್ರ ಮುಂದೆ ಎಲ್ಲ ತನ್ನ ತಪ್ಪನ್ನ ಒಪ್ಕೊಂಡು ನನ್ನ ಹತ್ರ ಕ್ಷಮೆ ಕೇಳಿದಾನೆ. ಊರವರು ಕೂಡ ಅಷ್ಟೇ ಸಾರಿ ಅನ್ನೋ ಹಾಗೆ ನನ್ನ ಮುಂದೆ ತಲೆ ತಗ್ಸಿದ್ರು. ಇದೆಲ್ಲ ನನಗಿಂತ ಹೆಚ್ಚಾಗಿ ನಿಮಗ್ ಸಿಕ್ಕಿರೋ ಗೆಲ್ವು. ಅದಕ್ಕೆ ನಿಮ್ಗೆ ಇನ್ನೂ ಹೆಚ್ಚು ಸಂತೋಷ ಆಯ್ತು. ಇದೆಲ್ಲ ನಿಮ್ ಹತ್ರ ಹಂಚ್ಕೊಳ್ಳೋಣ ಅನಿಸ್ತು. ಅದಕ್ಕೆ ಆಸ್ ಯೂಶಲ್ ಮನೆಯವ್ರ ಕಣ್ತಪ್ಸ್ ಬಂದೆ. ನಿಮ್ ಹತ್ರ ಒಂದ್ ಚೂರೇ ಚೂರು ತರಲೆ ಮಾಡೋಣ ಅಂದ್ರೆ ನೀವ್ ಒಳ್ಳೆ ಹೀಗೆ. ಆದ್ರೆ ನಾನಿನ್ನೂ ರಿಲ್ಯಾಕ್ಸ್ ಮಾಡೋಕ್ ಬಂದಿಲ್ಲ ಶ್ರದ್ಧಾ. ನಿನಗಾಗಿರೋ ಅವಮಾನಕ್ಕೆ ಬರೀ ಅವ್ನು ಊರ್ ಜನರ ಮುಂದೆ ಕ್ಷಮೆ ಕೇಳಿದ್ರೆ ಸಾಕಾ? ನಾನು ಅವನು ಕೊಟ್ಟಿರೋ ಡೋಸ್ ಸಾಕಾಗಲ್ಲ ಶ್ರದ್ಧಾ. ಬಿಕಾಸ್ ಇವತ್ತಿನ ಹತ್ರ ಕ್ಷಮೆ ಕೇಳ್ತಾನೆ, ವಾಪಸ್ ಅವ್ನ ಮನೆಗೆ ಹೋಗ್ತಾ ಬೇರೆ ಸ್ಕೆಚ್ ರೆಡಿ ಮಾಡಿರ್ತಾನೆ. ನಿನಗೆ ನನಗೆ ಶಂಕರನಿಗೆ ಮಾಡಕ್ ಬೇರೆ ಕೆಲಸನೇ ಇಲ್ವಾ? ದಿನ ಬೆಳಗ್ಗೆ ತಕ್ಷಣ ಒಂದೊಂದು ಡ್ರಾಮಾ ಶುರು. ಅವರಿಂದ ಏನೋ ನಮ್ಗೆ ತೊಂದರೆ ಆಗತ್ತೆ, ನಾವು ಅವನು ಕೊಂಡ್ರು ಕೊಡೋದಕ್ಕೆ ಮತ್ತೆ ನಾವು ಒದ್ದಾಡ್ಬೇಕು. ಹೇಯ್, ಈ ಹಳ್ಳಿಲಿ ನಮಗೆ ಇನ್ನೂ ಮುಖ್ಯವಾದ ಕೆಲಸಗಳಿವೆ. ನಾವು ಬಂದಿರೋದು ಇದಕ್ಕಲ್ಲ. ಇನ್ಫ್ಯಾಕ್ಟ್ ನಾವಿಲ್ಲಿ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವರಿಬ್ಬರ ದ್ವೇಷಕ್ಕೆ ನಾವು ಸುಮ್ಮನೆ ದಾಳಗಳಾಗ್ತಿದೀವಿ ಅಷ್ಟೇ. ಭುವನ್ ನೋಡಿ, ನಿಮ್ ಮಾತೆಲ್ಲ ಸರಿ. ಆದ್ರೆ ಇವತ್ತು ಪಟೇಲ ಓಪನ್ ಆಗಿ ಎಲ್ಲರೆದುರಿಗೆ ನಂಗೆ ಕ್ಷಮೆ ಕೇಳಿದಾನೆ. ಈ ಹಿಂದೆ ಕೂಡ 2-3 ಸರಿ ಅವನ ನಿಜವಾದ ಮುಖವಾಡ ಹಳ್ಳಿ ಜನರ ಎದುರಿಗೆ ಬಯಲಾಗಿದೆ. ಇನ್ನ ಅವನ ಆಟ ಏನು ಹಳ್ಳಿ ಜನ ನಂಬೋದಿಲ್ಲ. ಹಳ್ಳಿ ಜನರ ನೆನಪು ತುಂಬಾ ಕಮ್ಮಿ. ನಿನ್ನೆವರೆಗೂ ನಿನ್ನ ದೇವತೆ ಅಂತಿದ್ದವರು ಇವತ್ತು ಊರಿಂದ ಓಡಿಸಿ ಅಂತಿದ್ದಾರೆ. ಹಳ್ಳಿ ಜನರ ಕತೆ ಬಿಟ್ಟಾಕು. ಈ ಪಟೇಲ ಮುಂದಿನ ಸಲ ಚಾರಿತ್ರ್ಯವಾದ ಕೈ ಹಾಕಿದ್ರ ಬದಲು ನೇರವಾಗಿ ಜೀವ ಕೈ ಹಾಕ್ತಾನೆ. ಪ್ರತಿ ಸತಿ ನನ್ನ ಜೊತೆ ಇರಕ್ಕಾಗಲ್ಲ ಶ್ರದ್ಧಾ. ಎಂತೆಂತ ಕ್ಷಣದಲ್ಲೂ ನಿನ್ನ ಕಷ್ಟ ಅವಮಾನ ಬಂದಾಗ ನನ್ನ ಕಣ್ಣೀರು ಬಂದ್ರು ಕಾಣಿಸ್ತಿರೋ ಹಾಗೆ, ಸುಟ್ಟು ಬೂದಿ ಮಾಡೋಷ್ಟು ಕೋಪ ಬಂದ್ರು ತೋರಿಸ್ಕೊಳ್ಳಿರೋ ಹಾಗೆ ಕೈಲಾಗ್ದಿರೋ ತರ ಕೈ ಕಟ್ಕೊಂಡು ನಿಂತಿದ್ದೀನಿ ನಾನು. ಬೇಡಪ್ಪ, ಇಂಥ ಬದುಕು ನನಗೆ ಬೇಕಾಗಿಲ್ಲ. ಪ್ಲೀಸ್ ಭುವನ್, ನನಗೆ ಗೊತ್ತು ಅಪ್ಪಾಜಿ ಇರ್ಲಿಲ್ಲ ಅಂದ್ರೆ ಇಷ್ಟೊಂದು ಕೂಡ ನೀವು ಅದನ್ನೆಲ್ಲ ತಡ್ಕೊಂಡಿರ್ತಿರ್ಲಿಲ್ಲ. ಬಹುಶಃ ಪಟೇಲನ ಕೊಲೆನೆ ಮಾಡ್ಬಿಡ್ತಿದ್ರೇನೋ. ಥ್ಯಾಂಕ್ ಗಾಡ್ ನೀವ್ ಹಾಗೆ ಮಾಡ್ಲಿಲ್ಲ. ನೀವೇನಾದ್ರೂ ಹಾಗೆ ಮಾಡಿ ಜೈಲ್ ಪಾಲಾಗಿದ್ರೆ ಆಮೇಲೆ ನನ್ ಗತಿ ಮತ್ತೆ ಒಂಟಿ. ಈ ತರ ಇರೋದಕ್ಕಿಂತ ಆ ತರ ನಿಜವಾಗಿ ಎಷ್ಟೋ ಬೆಟ್ರು. ಮೊದ್ಲು ನೀವು ರಿಲ್ಯಾಕ್ಸ್ ಆಗಿ. ಇನ್ಮೇಲಿಂದ ನಮ್ ಹುಷಾರಲ್ಲಿ ನಾವಿರೋಣ. ಇನ್ಮೇಲೆ ಅವನು ಕೂಡ ನಮ್ ತಂಟೆಗೆ ಬರೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಇಲ್ಲ ಶ್ರದ್ಧಾ, ಅವನಿಗೊಂದು ಲಾಸ್ಟ್ ವಾರ್ನಿಂಗ್ ಕೊಟ್ಟು ಬರ್ತೀನಿ. ಇವತ್ತಲ್ಲ, ಇನ್ನು ಯಾವತ್ತೂ ಅವನು ಈ ಹಳ್ಳಿಲಿ ಪಾಲ ಬಿಚ್ಚಬಾರ್ದು. ನೀನ್ ಮಾತ್ರ ಅಲ್ಲ, ಈ ಹಳ್ಳಿಲಿರೋ ಯಾವ ಒಳ್ಳೆಯವ್ರು ಕೂಡ ಇವನಿಂದ ಸಫರ್ ಆಗ್ಬಾರ್ದು. ಆ ತರ ಬುದ್ಧಿ ಕಲಿಸ್ಬರ್ತೀನಿ. ಭುವನ್ ಪ್ಲೀಸ್, ಕೋಪದ ಕೈಲಿ ಬುದ್ಧಿ ಕೊಡ್ಬೇಡಿ. ಇಂಥ ಟೈಮಲ್ಲಿ ಮನಸ್ಸು ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ರು ಕೂಡ ಕೋಪ ನಮ್ ಕೈಲಿ ಮಾಡಬಾರ್ದನ್ನೆಲ್ಲ ಮಾಡಿಸ್ಬಿಡತ್ತೆ. ಕೋಪದಲ್ಲಿ ಕೊಯ್ಕೊಂಡು ಹೋಗು ಕೋಟಿ ಕೊಟ್ಟು ಬರೋದಿಲ್ಲ ಭುವನ್. ನೋಡಿ, ಈ ಸರಿ ರಾತ್ರಿಲಿ ನೀವೆಲ್ಲೂ ಹೋಗೋದ್ ಬೇಡ. ಹಿಡಿದಿರೋ ಕೆಲಸ ಪೂರ್ತಿ ಆಗ್ಬೇಕು. ಇಷ್ಟು ದಿವಸ ಇಂಡೈರೆಕ್ಟ್ ಆಗಿ ಬುದ್ಧಿ ಕಲಿಸಿದೆಲ್ಲ ಆಗೋಯ್ತು. ಇನ್ನೇನಿದ್ರು ಡೈರೆಕ್ಟ್ ಆಗಿ ಬುದ್ಧಿ ಕಲಿಸಿದ್ರೇನೆ ನಾವು ಅನ್ಕೊಂಡ್ರೆ ಹೋರಾಟಕ್ಕೆ ಒಂದು ಅರ್ಥ ಸಿಗೋದು. ಕಬ್ಬಡ ಕಾದಾಗ್ಲೇ ಬಡ್ದು ಬಿಡ್ಬೇಕು. ಭುವನ್, ಅವನಿಗಾಗಿರೋ ಅವಮಾನಕ್ಕೆ ಅವನದೆಲ್ಲ ಕುಡ್ಕೊಂಡ್ ಬಿದ್ದಿದಾನೋ ಏನೋ. ಬುದ್ಧಿ ಮಾತು ಹೇಳೋ ಸಮಯ ಇದಲ್ಲ, ಪ್ಲೀಸ್. ನಾನೇನು ಕೇಳೋ ಸ್ಥಿತಿಲಿ ಇಲ್ಲ ಶ್ರದ್ಧಾ. ನಿನಗೆ ಚೆನ್ನಾಗಿ ಗೊತ್ತು, ನಾನು ಹಿಡಿದಿರೋ ಕೆಲಸನ ಪೂರ್ತಿ ಮಾಡೋ ತನಕ ನನಗೆ ಸಮಾಧಾನ ಇರೋದಿಲ್ಲ. ಬಿಡು ನನ್ನ, ಹೋಗಿ ಮಲ್ಕೊ ನೀನು. ಭುವನ್, ಯೋಚನೆ ಮಾಡಬೇಡ ಶ್ರದ್ಧಾ. ಭುವನ್, ರಾಜೇಂದ್ರ, ರಾಜೇಂದ್ರ,
ಎಲ್ಲೋದ ಇವನು? ರಾಜೇಂದ್ರ, ರಾಜೇಂದ್ರ, ರಾಜೇಂದ್ರ ಎಲ್ಲೋದ್ನಪ್ಪ? ಇವನ್ ಯಾಕೆ ಬರ್ತೀಯಾನ ಇಷ್ಟೊತ್ತಲ್ಲಿ? ಎಲ್ಲೋಗ್ತಿದ್ದಾನೆ? ಆದ್ರೂ ಇಷ್ಟೊತ್ತಲ್ಲಿ ಇವನ್ನ ಇಲ್ಲೆಲ್ಲೂ ಮುಂಚೆ ನೋಡಿಲ್ವಲ್ಲ ನಾನು. ಏನಾದ್ರೂ ಆಗ್ಲಿ, ನನ್ಗೆ ಯಾಕೆ? ಇನ್ನೆಲ್ಲೋಗ್ತಿದ್ದಾನೆ ಇಷ್ಟೊತ್ತಿಗೆ? ಏನ್ ಮಾಡ್ತಿದ್ದಾನೆ? ರಾಜೇಂದ್ರ, ರಾಜೇಂದ್ರ, ಎಲ್ಲೋದ್ಯೋ? ಎಲ್ಲೋದ್ಯೋ ರಾಜೇಂದ್ರ? ಅಯ್ಯೋ, ಸಿಂಹ ಸಿಂಹ ತರ ಐತಿಯಲ್ಲ ನೀನು. ರಾಜೇಂದ್ರ, ರಾಜೇಂದ್ರ ಎಲ್ಲಂತ ಹುಡುಕ್ಲು? ಎಂತದ್ದೆ ಹಿಂಗಾಗ್ತಾ ಬಳಿ ಹಾಕಡ್ದ ಮಾರ್ರೆ ಅಥವಾ ಎಂತದು? ಈಗ ಇಷ್ಟೊತ್ತು ಇದೇನಿದು? ಇಷ್ಟೊತ್ತಿನಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ. ಹೋದ್ ತಿಂಗಳು ಹಳ್ಳಿಗೆ ಹುಲಿ ಬಂದಿತ್ತು ಅಂತ ಹೇಳ್ತಿದ್ರು. ಅದೇನಾದ್ರು ಸಿಕ್ಕಾಕೊಂಡಿದ್ಯಾ ಅಥವಾ ಸತ್ತೋಗಿದ್ಯಾ? ನೋಡೋಣ. ಸರಿ ಸರಿ ಸರಿ. ರಾಜೇಂದ್ರ, ಏನ್ ಮಾಡ್ಕೊಂಡ್ಬಿಟ್ಯೋ? ಅಯ್ಯೋ, ಏನ್ ನೋಡ್ತಿದ್ದೀರೋ? ಡಾಕ್ಟರ್ ಕರೀರೋ, ಡಾಕ್ಟರ್ ಕರ್ಕೊಂಡ್ಬಂದಿ. ಇಲ್ಗಣಿ, ನಾನ್ ಗಾಳ ಹಾಕಿ ಮೀನ್ ಹಿಡಕ್ ಬಂತು. ಬಳಿಯಂಗ್ ಕಾಂತಿ ಹಣ ಬಳಿತೈತಿ. ಯಾಕ ಬಂದ್ ಮ್ಯಾಲ ಹಾಕಿ ಕಾಂತಿ ಮುಖ ಎಲ್ಲ ಚೆಚ್ಚಿ ಹೋಯ್ತು. ಕಾಮ್ ಕಡಿಯ ಕಡಿ ನನ್ ಕೈ ಹಿಂಗಿದ್ ಓದ್ತು ಒಂದ್ ಮೈ ಮೇಲೆ ಹಾಕಿ ಹಂಗೆ ಬಿಟ್ಟಿ. ಇಲ್ಗಣಿ, ಇದ್ರಿಂದ ನಂದೇನ್ ತಪ್ಪಿಲ್ಲ. ದೇವ್ರಣ್ಣ ನಾನು ಮೀನು ಹುಡುಕ್ ಬಂತು, ನಂದು ಯಾವ ತಪ್ಪಿಲ್ಲ. ಸಂಜೆ ತನಕ ಚೆನ್ನಾಗಿದ್ಯಲ್ಲೋ, ಜೊತೆಲ್ಲ ಇದ್ವಲ್ಲೋ. ಯಾರು ಡಾಕ್ಟರ್ ಕರ್ಕೊಂಡ್ಬಂದಿ. ಅವ್ನು ಬದುಕಿದ್ದಾನೆ, ರಾಜೇಂದ್ರ ಬದುಕಿದ್ದಾನೆ, ಅವ್ನು ಸಾಯಲ್ಲ. ರಾಜೇಂದ್ರ, ನಾನ್ ಬಂದಿದ್ದೀನಿ ಕಣೋ, ನೀನು ಉಗ್ರಪ್ಪ. ಹೇಳ, ಮಾತಾಡು. ಆ ಮಗುಗೆ ಏನಂತ ಸಮಾಧಾನ ಮಾಡ್ಲು?
ಅವತ್ತು ನನಗೆ ಕಪಾಳ ಕೊಡ್ದಿಲ್ಲ ಮಾನವ ಹೇಳು ಹೊಡಿಯೋ ಹೊಡಿಯೋ ನನಗೆ ರಾಜೇಂದ್ರ ಆ ಮಗುನ ಅನಾಥ ಮಾಡ್ಬಿಟ್ಟಲ್ಲ ಡ್ಯಾಡಿ ಡ್ಯಾಡಿ ಅಂತ ಅಯ್ಯೋ ಅವಳಿಗೆ ಹೆಂಗ್ ಸಮಾಧಾನ ಮಾಡ್ಲಿ ಆ ಮಗು ಮುಖ ನೆನ್ಸ್ಕೊಂಡು ಹೇಳೋ ಹೇಳೋ ರಾಜೇಂದ್ರ ಹೀಗೆ ಯಾಕೋ ಮಾಡ್ದೆ ನನ್ನ ಹತ್ರ ಒಂದ್ ಮಾತು ಹೇಳ್ತಿದ್ರೆ ಅದೇನ್ ಸಮಸ್ಯೆ ಕೂತು ಪರಿಹಾರ ಹುಡುಕ್ಬೋದಿತ್ತು ಯಾಕೋ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಅಯ್ಯೋ ನೀನಷ್ಟೊಂದು ಹೇಳಿಯನ ನೀನು ಹುಲಿ ಹುಲಿ ತರ ಬದುಕ್ತವನು ಕೊನೆಗೂ ಹಿಂಗ್ ಮಾಡ್ಕೊಂಡಿಯಲ್ಲ ಈಗ ನಿನ್ ಬೈಬೇಕಾ ಹೊಡಿಬೇಕಾ ಬುದ್ಧಿ ಇದೆಯಾ ನಿನಗೆ ಕಾಣ್ಸ್ವಾಮ ಪಟೇಲ್ರ ಸತ್ತಾರ್ ಮಾಡದ್ ಪಾಪ ದೈವದ ಕಣಂಗ್ ಕಾಡ್ತೆ ದೈವ ಬಲಿ ತಕಂಡೆ ಬಿಡುತ್ತಾ ಜಾಲ್ಮಕ್ ಕೊಟ್ರೆ ಪಾಪರಂತೂ ಹೋದ್ರು ಊರಿಗೊಂದು ಒಳ್ಳೇದಾದಂಗ ಆಯ್ತು ಭಟ್ರೆ. ಶಿವನ್ ಅಂದ್ರೆ ಓ ಇದೆಂತ ಆತ್ಮಹತ್ಯೆ ಕೊಲಿಯ ಮಾರೆ. ಕೊಲಿಯ ಅವ್ರೇ ಯಾರನ್ನಾರು ಕೊಲಿ ಮಾಡೋರು ಅವ್ರನ್ನ ಕೊಲಿ ಮಾಡೋರು ಯಾರಿದ್ರ ಮರ್ರೆ ಅವ್ರು ಮಾಡಿದ ಪಾಪ ಹೆಚ್ಚೈತೆ ಅಲ್ಲ. ಹಂಗಪ್ಪ ಅದು ಎಣಿಸ್ಕೊಂಡು ಅವರೇ ಹೊಳಿ ಹರ್ಕೊಂಡ್ ಜೀವ ತಕೊಂಡ್ರ ಹೌದು 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 ಮತ್ ನಾವ್ ಇಲ್ಲಿ ಇತ್ತಲ್ಲ ಹೌದು. ನಮ್ಮನ್ನ ಹಿಡ್ದು ಕಡಿ ಸಾಕ್ಷಿ ಕರೋಗಿದ್ರು ಹಪ್ಪ ಬನ್ನಿ ಹೋಪ ಹೋಪ ಅಯ್ಯಪ್ಪ ಹೋಗಿ ಡಾಕ್ಟರ್ ಕರ್ಕೊಂಡ್ ಬಂದ್ರು ಹೋಗ ಅವ್ರು ಹೇಳ್ತಾನೆ ರಾಜೇಂದ್ರ ಹೇಳ್ತಾನೆ ಡಾಕ್ಟರ್ ಕರ್ಕೊಂಡ್ ಬನ್ನಿ ಹೋಗಿ ಎಷ್ಟೋ ಟೈಮ್ ಈಗ 8:30 ಆಗಿರ್ಬೋದಮ್ಮ ಅವರೇ. ನೀವೇನ್ ಈ ಊರಿನ ಮುತ್ತದೆ ಹೆಂಗುಸ್ರೇನ್ರೋ ಹೊತ್ ಮುಳ್ಗಿದ್ ಕೂಡ್ಲೆ ಮನೆ ಸೇರ್ಕೊಂಡ್ ಬಿಟ್ರಲ್ಲ. ಈ ಹೊತ್ನಲ್ಲಿ ಡ್ಯಾಡಿನ ಹುಡ್ಕಕ್ಕೆ ವಯಸ್ಸಾಗಿರೋ ಉಗ್ರಪ್ಪ ಅಂಕಲ್ ಹೋಗ್ಬೇಕಾ? ಏನ್ರೋ ಮಾಡ್ತಾ ಇದೀರಾ ಇಲ್ಲಿ? ನನ್ ಮುಖ ನೋಡ್ಕೊಂಡ್ ನಿಂತಿದ್ದೀರಾ? ಅವ್ರ ದಿನ ಹೋಗೋ ಜಾಗ ಎಲ್ಲ ನೋಡ್ಕೊಂಡ್ ಬಂದ್ವಿ ಅಮ್ಮ ಅವ್ರೆ, ಅವ್ರು ಎಲ್ಲೂ ಇಲ್ಲ. ಹೌದಮ್ಮ ಅವರೇ, ಅವ್ರು ಯಾವತ್ತು ಹೀಗೆ ಮಾಡ್ದವ್ರಲ್ಲ. ಆದ್ರೂ ಅಂತದ್ ಏನಾಯ್ತು ಅಂತ ಡ್ಯಾಡಿ ಹೀಗ್ ಓಡ್ಕೊಂಡ್ ಹೋದ್ರು. ನಾನೇನ್ ಹೇಳ್ಬಾರ್ದು ಮಾತು ಹೇಳ್ದೆ ಅಥವಾ ಹಳ್ಳಿಲಿ ಏನ್ ನಡೀತು ಅಂತದ್ದು ಹೀಗ್ ಯಾವತ್ತೂ ಮಾಡಿಲ್ಲ ಅವರು. ಶಂಕರಣ್ಣನ್ ಮನೆ ಕಡೆ ಏನಾದ್ರೂ ಹೋದ್ರಾ ಅಥವಾ ಅಮ್ಮನ ಸಮಾಧಿ ಹತ್ರ ಏನಾದ್ರೂ? ಆಯ್ತ್ರಪ್ಪ, ಈಗೇನು ಎಲ್ಲೂ ಪತ್ತೆ ಇಲ್ಲ ಅಂತ ಹಾಗೆ ಬಿಟ್ಬಿಡದ? ನಾಳೆಯಿಂದ ಈ ಹಳ್ಳಿಗೆ ನೀವೇ ಪಟೇಲ್ರಾ? ಹೋಗ್ರೋ ಹೋಗಿ ಮಣ್ ತಿನ್ರಿ ಎಲ್ರು. ಹೋಗಿ ಟಾರ್ಚ್ ತಗೊಂಡ್ ಬಾ, ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಿ. ಡ್ಯಾಡಿ ಬೇಕಾಗಿರೋದ್ ನನ್ಗೆ ತಾನೆ. ಏಯ್ ಅಮ್ಮವ್ರೆ, ಏನ್ ನೋಡ್ಕೊಂಡ್ ನಿಂತಿದ್ಯಾ? ಹೋಗಿ ಟಾರ್ಚ್ ತಗೊಂಡ್ ಬಾ. ಸರಿ ಅಮ್ಮವ್ರೆ. ಥೂ, ಎಂತ ವೇಸ್ಟ್ ಬಾಡಿಗಳನ್ನ ಬಾಡಿ ಗಾರ್ಡ್ ಆಗಿ ಮಾಡ್ಕೊಂಡಿದ್ಯಾ ಡ್ಯಾಡ್. ಅಮ್ಮವ್ರೆ 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 ಅಲ್ಲಿ ಹೊಳೆದಂಡಿ ಹತ್ರ ಹೊಳೆದಂಡಿ ಹತ್ರ ಏನೋ ಹೊಳೆದಂಡೆ ಹತ್ರ ಪಟೇಲ್ರ ಏನಾಯ್ತು ಹೇಳು? ಡ್ಯಾಡಿ ನೋಡಿದ್ಯಾ? ಏನಾಯ್ತು ಸರಿ ಹೇಳು. ಹೇಳು. ಎಲ್ಲಿ ನೋಡಿದ್ಯಾ ಪಟೇಲ್ರ? ಹೇಳೋ, ಬಾ ತೋರ್ಸು ಬಾ. ಅದ್ ಹ್ಯಾಂಗೆ ಹೇಳು ಗೊತ್ತಾಗ್ತಿಲ್ಲ ಅಂತ ನಾನು. ಅಲ್ಲಿ ಪಟೇಲ್ರ ಸತ್ಬಿದ್ದೀರ. ಕೆರೆ ಹತ್ರ ಅವ್ರು ಬಾಡಿ ಕಟ್ಕೊಂಡವ್ರು ನನ್ನ ಹತ್ರ ಬಂದು ಹೇಳ, ನಾನು ಮತ್ತೆ ಹೇಳಕ್ ಬಂದೆ. ಏಯ್, ಏನೋ ಮಾತಾಡ್ತಿದ್ಯಾ? ಕೊಂದ್ ಬಿಡ್ತೀನಿ ಸುಳ್ಳು ಬಗ್ಳಿದ್ರೆ. ನಾನ್ ನಂಬಲ್ಲ, ಡ್ಯಾಡಿಗೇನು ಆಗಿರಲ್ಲ. ಏಯ್, ಕೇಳ್ರೋ ಇವನಿಗೆ ನಿಜ ಏನು ಅಂತ. ಏಯ್, ಏನೋ ಮಾತಾಡ್ತಾ ಇದ್ಯಾ? ಎಲ್ಲ ನಮ್ ಪಟೇಲ್ರು ಈ ಹಳ್ಳಿ ಯಾರ ಮೇಲೆ ಹಾನಿ ಮಾಡಿ ಹೇಳ್ತೆ. ನಾನು ಹೇಳುದು 100% ಸತ್ಯ. ಈಗಲೇ ಹೋಗ ಬನ್ನಿ, ಅಲ್ಲಿ ಉಗ್ರಪ್ಪನವರು ಹಳ್ಳಿಗಳೆಲ್ಲ ಒಟ್ಟಾರಮ್ಮ. ಡ್ಯಾಡಿ 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 ನಿನ್ಗೇನು ಆಗಿರಕ್ ಸಾಧ್ಯ ಇಲ್ಲ.
ಶಂಕರಣ್ಣ 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 ಯಾರಿರ್ಬೋದು ಇಷ್ಟೊತ್ತಿನಲ್ಲಿ? ಏನೋ ಶಂಕರಣ್ಣ ಪಟೇಲ್ ಸತ್ತೋದ್ರು ಶಂಕರಣ್ಣ. ಏಯ್ ಬಸವ, ಬಾಯಿಗೆ ಬಂದಿದ್ದೆಲ್ಲ ಬಡಬಡಾಯಿಸ್ಬೇಡ ನೀನು. ಏನ್ ಹೇಳ್ತಿದ್ಯಾ? ನಾನೇನು ಸುಳ್ಳು ಹೇಳಿ ಶಂಕರಣ್ಣ. ಒಳ್ಳೆ ದಂಡೆ ಮೇಲೆ ಅವ್ರ ಹೆಣ ಬಿದ್ದಿದೆ ಶಂಕರಣ್ಣ. ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೆ, ಅದು ಕೇಳೋಣ ಅಂತ ಬಂದೆ ಶಂಕರಣ್ಣ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಅಂತೂ ಇಂತೂ ಹೋದ ಕಿರಾತ್ಕ. ಭುವನ್, ಏ ಭುವನ್, ಕಮಲಮ್ಮ ಭುವನ್ ಮಾತಾಡ್ಸು. ಭುವನ್ ತೋಟದ ಕಡೆಗೆ ಹೋಗಿದ್ದಾರೆ ಅಪ್ಪಾಜಿ. ಇಷ್ಟೊತ್ತಿನ ಯಾಕಮ್ಮ ತೋಟದ ಕಡೆಗೆ? ಅದು ಕಾಡೆಮ್ಮೆ ಬಂದಿತ್ತಂತೆ ನಿನ್ನೆ, ಅದಕ್ಕೆ ತೋಟದ ಬೇಲಿ ಎಲ್ಲ ಸರಿಯಾಗಿದೆಯಾ ನೋಡ್ಕೊಂಡ್ ಬರ್ತೀನಿ ಅಂತ ಆಗ್ಲೇ ಟಾರ್ಚ್ ತಗೊಂಡ್ ಹೋದ್ರು. ಒಳ್ಳೆ ಕೆಲಸ ಒಂದು ಎಲ್ಲೋದ್ನ ಇದು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅಯ್ಯೋ ದೇವ್ರೆ, ಬೇಡ ಬೇಡ ಅಂದ್ರು ಭುವನ್ ಪಟೇಲಂಗ್ ಒಂದ್ ಗತಿ ಕಾಣಿಸ್ತೀನಿ ಅಂತ ಹೋದ್ರು. ಅವ್ರೇ ಏನಾದ್ರು ಹಾಗಾಗದೆ ಇರ್ಲಿ. ಭುವನ್, ನೀವಿಂದ ಕೆಲ್ಸಕ್ಕೆಲ್ಲ ಕೈ ಹಾಕಲ್ಲ ಅನ್ಕೊಂಡಿದೀನಿ. ಎಲ್ಲಿದ್ರು ಬೇಗ ವಾಪಸ್ ಬಂದ್ಬಿಡಿ ಪ್ಲೀಸ್. ಸಮಾಧಾನ ಮಾಡ್ಕೊ ರಾಜೇಂದ್ರ. ರಾಜೇಂದ್ರ, ನನಗೊಂದು ಮಾತು ಹೇಳಿರ್ತಿದ್ರೆ ಅದೇನಾದ್ರೂ ವ್ಯವಸ್ಥೆ ಮಾಡ್ತಿದ್ದಲ್ಲ. ಯಾಕೋ ಹೀಗೆ ಮಾಡ್ಕೊಂಡೆ? ಸುಮ್ಮನೆ ಉಗ್ರಪ್ಪ ನೀವು. ಈಗ ಗೋಳು ಅಂತ ಮತ್ತೆ ಎಂತ ಪ್ರಯೋಜನ? ಪಟೇಲ್ ರೊಟ್ಟಿಗೆ ಇರ್ತಿದ್ದು ನೀವು. ಅವ್ರು ನೀವು ಒಳ್ಳೆ ರೀತಿಯಲ್ಲಿ ಕಂಡ್ಕೊಂಡು ತಿರುಗ್ತಾರ ಆತಿದ್ದೀತಾ? ಅವ್ರಿಗೇನಾದ್ರು ಸಮಸ್ಯೆ ಇದ್ದಾರೆ ನಮ್ಮ ಹತ್ರ ಹೇಳಿದ್ರೆ ನಾವೇನಾದ್ರು ವ್ಯವಸ್ಥೆ ಮಾಡ್ಲಿಕ್ಕಿತ್ತು. ಆದ್ರೆ ಈ ನಮ್ಮನೆ ಆತ್ಮಹತ್ಯೆ ಮಾಡ್ಕೊಂಬರಿ ಸುಮ್ಮನೆ ಕಮ್ದ ನೀವು. ನಮ್ಗೆ ಎಷ್ಟು ಸಪೋರ್ಟ್ ಆಯ್ತೀರ ಅವ್ರು. ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ನಮ್ ಡ್ಯಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಹೇಳಿ ಅಲ್ಲ, ಇದು ಕೊಲೆನೇ. ನಂಗೆ ಯಾಕೋ ಅನುಮಾನ. ಆ ಶ್ರದ್ಧಾ ಮೇಡಮ್ ವಿಷಯ, ಅಕ್ಕಿಮಡಿ ವಿಷಯ ಇದೆಲ್ಲ ಕಂಡ್ರೆ ಈ ಊರಿಗೆ ಏನೋ ಆತಾಯ್ತು. ನಂಗೂ ಅದೇ ಅನುಮಾನ. ಅಲ್ಲ, ಈ ಪಟೇಲ್ ಸತ್ತದ್ದು ಆತ್ಮಹತ್ಯೆ ಅಥವಾ ಯಾರೋ ಕೊಲೆ ಮಾಡುತ್ತೆ ಒಂದು ಗೊತ್ತಾಗ್ತಿಲ್ಲ. ಎಂತಂದ್ರೆ ಅಂದಾಜೆ ಆಗ್ತಿಲ್ಲ ಮಾರ್ರೆ ಇದೆ. ಅಲ್ಲ, ಮುಖ ಎಲ್ಲ ಜದ್ದಿಸ್ಕೊಂಡ್ರೆ ಕೊಲೆ ಅಂತೇಳಿ ಅನುಮಾನ ಬರ್ತಿಲ್ಲ ಮಾರ್ರೆ. ಸುಮ್ಮನೆ ಕಣೆ, ಮ್ಯಾಲಿನ ಕೆಳ ಕಲ್ ಮೇಲೆ ಬಿದ್ರು ಮುಖ ಜಜ್ಜಿ ಹೋಗ್ತು. ಹಂಗ ಎಪ್ಪಗೂ ಸಾಕು. ಏನಂತ್ರಿ? ಎಂತ ಹೇಳಕ್ಕೂ ಗೊತ್ತಾಗ್ತಿಲ್ಲ ಕಾಣಿ ಇದು ಕಾಣಿ. ಆದ್ರೂ ಪಟೇಲ ಸಾಮಾನ್ಯ ಜನ ಅಲ್ಲ, ಅಷ್ಟು ಸುಲಭದ ಸಾವು ಜನ ಅಲ್ಲ ಅವ. ಎಂತದೋ ಕಾಣಿ, ಅಂತಿಂತೂ ಒಳ್ಳೇದಾಯ್ತಲ್ಲ, ಅಷ್ಟು ಸಾಕಲ್ಲ. ಅಲ್ಲ, ಎಲ್ಲ ಇಲ್ಲ ಕುಂತ ಮಾತಾಡ್ತಾ ಕಮ್ಮದ. ಇನ್ನು ಸ್ವಲ್ಪ ಹೊತ್ತು ಕಾಣಿದ್ರೆ ಬೆಳಗ ಬಾಡಿನ ಮನೆ ತಗೋ ಬಗ್ಗೆ ಆಲೋಚನೆ ಮಾಡೋಣ. ಏನಂತ್ರಿ?
ಡ್ಯಾಡಿ ಮಾತಾಡಿ